ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಜಾತಾ ನಾಯ್ಕ್. ನಾನು ಆಸ್ ಎ ಫಿಸಿಯೋಥೆರಪಿಸ್ಟ್ ಅಂತ ಹೇಳಿ ಹಾಗೂ ಜನಮುಖಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕತ್ತೀನಿ. ಈ ಮಗು 2 ವರ್ಷ 6 ತಿಂಗಳ ಮಗು ಐತಿ. ಇದು ಜೂನ್ ತಿಂಗಳದಿಂದ ನಮ್ಮ ಸೆಂಟರಿಗೆ ಬರ್ಲಿಕ್ಕತ್ತೈತಿ. ಇವ್ರದ್ದೇನು ಪ್ರಾಬ್ಲಮ್ ಇತ್ತಂದ್ರೆ ಈ ಮಗು ಎದ್ದು ನಿಂತ್ರಂಗಿಲ್ಲ, ಅಂಬೆಗಾಲ್ ಇಟ್ಟು ಮುಂದೆ ಹೋಗಂಗಿಲ್ಲ ಅಂತಿತ್ತು. ಆಮೇಲೆ ಕೈಯಾಗ ಏನು ಸಾಮಾನು ಹಿಡಿತಿದ್ದಿದ್ದಿಲ್ಲ. ಅದಕ್ಕಾಗಿ ಈಗ ಹೆಮಿಪ್ಲಿಜಿಯಾ ಆಯ್ತು ಒಂದು ಕಡೆಗೆ. ಡೇ ಬೈ ಡೇ ನಾವು ಪ್ಯಾಸಿವ್ ಎಕ್ಸಸೈಸ್ ಹಾಗೂ ಸ್ಟಿಮ್ಯುಲೇಷನ್ ಮತ್ತು ಬಾಲ್ ಮೇಲೆ ಎಕ್ಸಸೈಸು, ಆಮೇಲೆ ಈಗ ರೊಲೇಟರಿಂದ ವಾಕಿಂಗ್ ಎಲ್ಲ ಮಾಡಿಸ್ತಾ ಬಂದ್ವಿ. ಈಗ ಆ ಮಗು ಅಂಬೆಗಾಲಿಗೆ ತನ್ನಷ್ಟಕ್ಕೆ ತಾನು ಮುಂದೆ ಹೊಂಟೈತಿ. ಆಮೇಲೆ ತನ್ನಷ್ಟಕ್ಕೆ ತಾನು ಊಟ ಡಬ್ ಇಡೋದು, ಸಾಮಾನು ಹಿಡಿದು ಎಲ್ಲ ಮಾಡಿದ. ನಮಸ್ತೆ, ನನ್ನ ಹೆಸರು ಪುಷ್ಪಾ ಮಂಜುನಾಥ್ ಪಡ್ಕೋಳ್. ನನ್ನ ಮಗಳ ಹೆಸರು ದರ್ಶಿನಿ. ನಾನು ಮರದಿಂದ ಬರ್ತೇನೆ. ನನ್ನ ಮಗಳು ಮಲ್ಕೋತಿದ್ದ, ಗೋನೆಲ್ಲ ಎತ್ತುತ್ತಿದ್ಲು. ಅದ್ರ ಮಲ್ಕೊಂಡಾಕೆ ಎದ್ದು ಕುಂದಿರ್ತಿದ್ದಿಲ್ಲ. ಅದರ ಎಡಗೈ ಆ್ಯಕ್ಟಿವ್ ಮಾಡ್ತಿಲ್ಲ, ಎಡಗಾಲು ಆ್ಯಕ್ಟಿವ್ ಮಾಡ್ತಿಲ್ಲ. ಎಡಗೈ ಎಡಗಾಲ ಆ್ಯಕ್ಟಿವ್ ಮಾಡ್ತಿಕ್ಕಿಲ್ಲ. ಇಲ್ಲಿ ಬಂದಿನ ಸ್ವಲ್ಪ ಎದ್ದು ಕುಂದಿರ್ತಾಳೆ. ಕುಂದಿರ್ತಾಳೆ, ಎರಡು ಕಾಲು ಆ್ಯಕ್ಟಿವ್ ಮಾಡ್ತಾಳೆ. ಈಗ ಬಂಡಿಗಾಲು ಹಿಡ್ಕೊಂಡು ಹಿಂಗೆ ಹೊಂಟಾಳ. ನಾನು ಮರದಿಂದ ಬರ್ತೇನೆ. ಇಲ್ಲಿ ನಾ ಪ್ರೈವೇಟ್ ನಮ್ಮ ಮಗಳು ಫಿಸಿಯೋಥೆರಪಿ ಕೊಡಿಸ್ನಲ್ಲಿ ಅದು ಅಮೌಂಟ್ ಭಾಳ ಆಗಿದ್ದಕ್ಕೆ ಟೀಚರ್ ನಮಗೆಲ್ಲ ಜನಮುಖಿ ಸಂಸ್ಥೆಯಲ್ಲಿ ಇದನ್ನು ನನ್ನ ಮಗಳು ಅಂಗವಿಕಲ ಅದಾಳ ಅಂತಂದು ಅದು ನೋಡಿ ಕಳ್ಸ ಇಲ್ಲಿ ಜನಮುಖಿ ಸಂಸ್ಥೆಯಲ್ಲಿ ಹೋಗಲ್ಲಿ ಅಂತ ಹೇಳಿರಿ. ಇಲ್ಲೇ ಜನಮುಖಿ ಸಂಸ್ಥೆ ಇಲ್ಲೆಲ್ಲ ಒಂದಿನ ಬಂದೆಲ್ಲ ನೋಡಿದ್ವಿ. ನಮಗೆ ಚಲೋ ಅನ್ನಿಸ್ತು. ಮರದಿಂದ ಬರೋದು ನನ್ನ ಗಂಡನ ಮನೆ ಮರದಿಂದ ಬರೋಕೆ ನನಗೆ ದೂರ ಆಕತಿ. ಅದಕ್ಕೆ ನನಗೆ ಭಾಳ ಬಸ್ಸೂ ಗದ್ದಲ ಓದಕ್ಕೆ ತೊಂದರೆ ಆಗೋದು. ನಾನು ಮಂಗಳಗಟ್ಟಿಂದ, ನನ್ನ ತವ್ರ ಮನೆ ಮಂಗಳಗಟ್ಟಿಂದ ಇಲ್ಲಿ ಫಿಸಿಯೋಥೆರಪಿಗೆ ನಾನು ಇಲ್ಲಿಂದ ಬರಾಕತ್ತೆ. ನನ್ನ ಮಗಳು ಮಲ್ಕೊಂಡಾಗಿ ತಾನಾಗಲೇ ಮಕ್ಕೋತಿಕ್ಕಿಲ್ಲ, ತಾನಾಗಲೇ ಎದ್ದು ಕುಂದಿರ್ತಿಕ್ಕಿಲ್ಲ, ಎದ್ದು ನಿಂದಿರ್ತಿಕ್ಕಿಲ್ಲ. ಮತ್ತು ಎಡಗಾಲ ಶಕ್ತಿ ಇರಾಕಿಲ್ಲ. ಮತ್ತು ಮೂಮೆಂಟ್ ಮಾಡ್ತಿಕ್ಕಿಲ್ಲ ಕೈಲಿ. ಮತ್ತು ಹಿಡಿತಿಕ್ಕೇ ಇಲ್ಲ. ಜನಮುಖಿ ಸಂಸ್ಥೆಯಲ್ಲಿ ದಿನ ನಾನು ಬರಾತೇನೆ. ಡಾಕ್ಟರ್ ಎಕ್ಸಸೈಸ್ ಮಾಡಿಸ್ತಾರೆ, ಟೀಚರ್ ಮತ್ತು ಆ್ಯಕ್ಟಿವಿಟಿ ಮಾಡಿಸ್ತಾರೆ. ನನ್ನ ಮಗಳಿಗೆ ಎದ್ದು ಕುಂದ್ರಾತಾಳ, ಎದ್ದು ಸಪೋರ್ಟ್ ಇದ್ದರೆ ಎದ್ದು ನಡಿತಾಳೆ. ಈಗ ಮತ್ತು ಎಡಗೈಲಿ ಹಗರನ್ನು ಏನರ ಹಿಡಿತಾಳ ಮತ್ತು ನಡಿತಾಳ, ಹಂಬ ಆಗತ್ತಾಳ. ನಮ್ಮ ಮನ್ಯಾಗ ಅವ್ರ ಅಪ್ಪಾಜಿ ಅವ್ರಮ್ಮ ಎಲ್ಲರೂ ಖುಷಿಯಿಂದ. ಮತ್ತು ನಾವು ಒಂದಿನ ಏನರ ಬಿಡ್ತೇನೆಂದ್ರು ಹೋಗಂತ ನನ್ನ ಒತ್ತಾಯ ಮಾಡಿ ಅವ್ರು ಕಳ್ಸಾಕತ್ತಾರ. ನನ್ನ ಮಗಳು ಸುಧಾರಣೆ ಆಗಿದ್ದಾಳ, ಹಲವಾರು ಮಕ್ಕಳು ಸುಧಾರಣೆ ಆಗಿದ್ದಾಳೆ. ಜನಮುಖಿ ಸಂಸ್ಥೆ ಫ್ರೀ ಇರೋದ್ರಿಂದ ಜನಮುಖಿ ಸಂಸ್ಥೆಗೆ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಪ್ರಭಾವತಿ ಗೌಳಿ. ನಾನು ಜನಮುಖಿ ಸೇವಾ ಸಂಸ್ಥೆಯಲ್ಲಿ ಅರ್ಲಿ ಇಂಟ್ರೊಡ್ಯೂಷನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಮಂಗಳಗಟ್ಟಿ ಅಂಗನವಾಡಿ ಶಾಲೆಗೆ ಭೇಟಿ ನೀಡಿದಾಗ ಅಂಗನವಾಡಿ ಶಿಕ್ಷಕರಿಂದ ಈ ಮಗುವಿನ ಬಗ್ಗೆ ನಮಗೆ ತಿಳಿಯಿತು. ಆಗ ನಾವು ಈ ಅಂಗನವಾಡಿ ಶಿಕ್ಷಕರಿಂದ ಈ ಪಾಲಕರಿಗೆ ಕರೆ ಮಾಡಿ ಪಾಲಕರನ್ನು ಕರೆದುಕೊಂಡು ನಮ್ಮ ಸಂಸ್ಥೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಇಷ್ಟಪಟ್ಟ ಕೇಂದ್ರಕ್ಕೆ ಬರಕತ್ರ. ಆಮೇಲೆ ಬಂದು ಇಲ್ಲಿರುವ ಎಲ್ಲ ಸೌಲಭ್ಯಗಳು ನೋಡಿ ಪ್ರತಿನಿತ್ಯ ಒಂದು ದಿನವೂ ತಪ್ಪಿಸ್ತಾರ ಕೇಂದ್ರಕ್ಕೆ ಬರ್ತಾರೆ. ಆಮೇಲೆ ವೈದ್ಯರು ಹೇಳಿದ ಸಲಹೆಯನ್ನು ಮನೆಯಲ್ಲೂ ಪಾಲಿಸ್ತಾರೆ. ಆಮೇಲೆ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಹೋಮ್ವರ್ಕ್ ಅಂತ ತಿಳ್ಕೊಂಡು ಆ ಮಗು ಮನೆಯಲ್ಲೂ ಮಾಡಿಸ್ತಾರೆ. ಆ ಮಗುವಿನಲ್ಲಿ ಇಷ್ಟು ಚೇತರಿಕೆ ಕಂಡು ಬರಾಕತ್ತಂದ್ರೆ ಬರೀ ವೈದ್ಯರಿಂದ ಶಿಕ್ಷಕರಿಂದಲ್ಲ, ಅದರ ಅವ್ರ ತಾಯಿಗೂ ಇದೆ. ಅರ್ಲಿ ಇಂಟ್ರೊಡ್ಯೂಷನ್ ಪ್ರೋಗ್ರಾಮ್ ಇರುವುದರಿಂದನೇ ಸಣ್ಣ ಮಕ್ಕಳನ್ನು ಗುರುತಿಸಿ ಅವನು 0ರಿಂದ 6 ವರ್ಷದೊಳಗಾಗಿ ಆ ಮಗುವಿನ ವಿಕಲತೆಯನ್ನು ಗುರುತಿಸಿ ಆ ಮಗು ಏನು ಸೇರಬೇಕಲ್ಲ, ಯಾವ ಚಿಕಿತ್ಸೆ ಸಿಗಬೇಕಲ್ಲ ಆದಂಥ ಚಿಕಿತ್ಸೆಯನ್ನು ಕೊಡಿಸೋದ್ರಿಂದ ಮಗುವಿನಲ್ಲಿ ಲಘು ಚೇತರಿಕೆ ಕಂಡು ಬರ್ತದೆ. ಯಾಕಂದ್ರೆ ಒಂದು ಸಸಿ ಇದ್ದಾಗ ಅದನ್ನು ಸರಿಯಾದ ರೂಪ ತಂದ್ರೆ ಅದು ಮರವಾದ ಮೇಲೆ ಒಂದು ಒಳ್ಳೆ ಮರವಾಗಿ ಬೆಳಿತದೆ. ಅದೇ ರೀತಿ ಒಂದು ಸಣ್ಣ ಮಗುವನ್ನು ನಾವು ಎಳೆ ಮಗು ಇದ್ದಾಗಲೇ ಆ ಮಗುವಿನ ವಿಕಲತೆ, ಆ ಮಗುವಿನ ನ್ಯೂನತೆಯನ್ನು ಗುರುತಿಸಿ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಕೊಡಿಸುವುದರಿಂದ ಆ ಮಗು
ಬೆಳೆದೊಂದು ದೊಡ್ಡ ಹಂತವಾಗುವವರಿಗೆ ಆ ಮಗುವಿನಲ್ಲಿ ವಿಕಲತೆ ಅನ್ನೋದೇ ಮಾಯ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು APD ಸಂಸ್ಥೆ. APD ಸಂಸ್ಥೆ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ತಂದಿರೋದರಿಂದನೇ ಈ ಸಣ್ಣ ವಯಸ್ಸಿನ ಮಕ್ಕಳು ಇಂಪ್ರೂವ್ಮೆಂಟ್ ಆಗತ್ತವ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಈ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮಿಂದನೇ ಹಲವಾರು ಮಕ್ಕಳು ಇಂಪ್ರೂವ್ಮೆಂಟ್ ಆಗಿ 1ನೇ ತರಗತಿ ಹೋಗೋದ್ರೊಳಗಾಗಿ ವಿಕಲತೆಯಿಂದ ಮುಕ್ತವಾಗಿ ಸಾಮಾನ್ಯ ಮಕ್ಕಳ ಜೊತೆ ವಿದ್ಯಾಭ್ಯಾಸ ಪಡಿತೀವಿ ಅಂತ ಎಷ್ಟೋ ಸಾಕ್ಷಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಿಂದ ನಡೆದೆವು. ನಮ್ಮ ಕೇಂದ್ರದಲ್ಲಿ ಹಲವಾರು ಮಕ್ಕಳು ಇಂಪ್ರೂವ್ಮೆಂಟ್ ಆಗಿ 1ನೇ ತರಗತಿಗೆ ವಿಕಲತೆ ಎಂಬ ನ್ಯೂನತೆಯಿಂದನೇ ಅವರು ಮುಂದುಳಿದು ಸಾಮಾನ್ಯ ಮಗುವಿನ ಜೊತೆಗೆ ಅಭ್ಯಾಸ ಮಾಡತ್ತಾರೆ. ಇದಕ್ಕೆ ಕಾರಣವಾದ APD ಸಂಸ್ಥೆಗೆ ನಮ್ಮ ಜನಮುಖಿ ಸೇವಾ ಸಂಸ್ಥೆ ಶಿಕ್ಷಕರೊಂದರ ಪರವಾಗಿ ಹಾಗೂ ಎಲ್ಲ ಪಾಲಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.